ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ನಿಮಗಂತೆ ದಿನ ಇದು ಕೇಳಿ ಸಾಕಾಗಿ ಹೋಗಿರ್ಬೋದು. ಯತ್ನಾಳ್ ಒಂದು ಬಾಲ್ ಹೋಗಿದ್ದು, ನಮ್ಮ ವಿಜಯೇಂದ್ರ ಅವರು ಬ್ಯಾಟ್ ಬೀಸೋದು, ಇದು ಯಾವಾಗ ಮುಗಿದು ಅಂತ ನಿರಂತರ ನಡೆದದು. ಇನ್ನು ದಿಲ್ಲಿ ನಂತರ ಘೋಷಣೆ ಮಾಡ್ತಾನೆ. ದಿಲ್ಲಿ ಹೋಗಿ ಮತ್ತೆ ಮೀಟಿಂಗ್ ಮಾಡೋರು ನಮ್ಮ ಯತ್ನಾಳರು ಅವ್ರ ಜೊತೆಗಾರರು ಮೀಟಿಂಗ್ ಮಾಡಿ ಯಾರನ್ನ ನಿಲ್ಲಿಸಬೇಕು, ಯತ್ನಾಳರು ಯಾರು ನಿಲ್ಲಿಸಬೇಕು, ಯಾರ ವಿರುದ್ಧ? ವಿಜಯೇಂದ್ರ ಅವ್ರ ವಿರುದ್ಧ. ಇದು ಕುಸ್ತಿ ಸ್ವಲ್ಪ ಜೋರಾಗಿ ಕಾಣ್ತಾ ಇದೆ. ಈ ಸಲ ಯಾಕೋ ಏನೋ ಭಾಳ ದಿವಸ ಜಾಗಿತ್ತು. ಮತ್ತು ಇದಕ್ಕೆ ನಮ್ಮ ಹೈಕಮಾಂಡು ಕಾರಣನ ಯಾಕೆ ಇಷ್ಟು ಬೆಳೆಸೋದಲ್ಲ. ಇದು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಪಕ್ಷಕ್ಕೆ ದೊಡ್ಡ ಹಾನಿನ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಅಲ್ಲಿ ಹೋದ ಮಾತ್ರ ವಿಚಾರ ಮಾಡಿ ಎಲ್ಲರೂ ಭೇಟಿಯಾಗಿ ಭಿನ್ನರಂತಿ ದಿನದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಸಹಜದದು ಭಿನ್ನಮತ ಅನ್ನುವಂಥದ್ದು. ಇಲ್ಲಿ ಮತ್ತು ಇನ್ನೊಂದು ನಾವೆಲ್ಲ ಗಮನದಲ್ಲಿ ಇಡಬೇಕಾಗಿದ್ದೇನಪ್ಪ ಅಂದ್ರೆ ಇವರೆಲ್ಲರೂ ಅಧಿಕಾರಕ್ಕಾಗಿ ಗುದ್ದಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಯಾರು ನಿಮ್ಗೆ ಹೆಚ್ಚು ಲಾಭ ಆಗ್ತಾರ ಹೈಕಮಾಂಡ್ ಅದನ್ನು ವಿಚಾರ ಮಾಡಬೇಕು. ಈಗ ಹೌದು, ವಿಜಯೇಂದ್ರ ಅವ್ರು ಇಟ್ಕೋಬೇಕಾ? ಮತ್ತು ವಿಜಯೇಂದ್ರ ಅವ್ರನ್ನ ಕೇಳಿ ಇಳಿಸಿದ್ರೆ ಯಡಿಯೂರಪ್ಪನವರು ಬದಿಗೆ ಸರಿತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಇನ್ನು ಅವರು BJP ಕಟ್ಟಬೇಕು, ಮಾಡಬೇಕು, ಬೆಳೆಸ್ಬೇಕು, ಯಾರಿಗಾಗಿ? ತನ್ನ ಮಗ್ಗಿಲ್ಲ ಅಂದ್ರೆ ಇಲ್ಲಪ್ಪ ಯಾರಿಗೂ. ಮತ್ತು ಇಲ್ಲಿ ಎಲ್ಲ ಪಕ್ಷಗಳನ್ನು ತಮ್ಮ ಮಕ್ಕಳನ್ನ ಬೆಳೆಸೋ ಸಲುವಾಗಿ ಆ ಕಾಡ ಮಾಡ್ಕೊಂಡಿದ್ದಾರೆ. ಇದು ಯಾರೊಬ್ಬರು ಸಜ್ಜನರಿದ್ದಾರೆ ತಮ್ಮ ಮಕ್ಕಳು, ತಮ್ಮ ಸಂಬಂಧಿಕರು, ತಮ್ಮವ್ರನ್ನ ಬೆಳೆಸುವಾಗೆ. ಈ ಕೆಲವರು ಹೊಸದಾಗಿರ್ಬೋದು. ಈಗ ಯತ್ನಾಳ್ ಇವತ್ತು ನಾವು ಯಾರಿಲ್ಲಪ್ಪ ನಾವು ಒಬ್ಬ ಇದ್ದು ಅಂತ ಹೇಳ್ತಾ ಇರ್ಬೋದು. ಬಟ್ ಇಂದು ನಾಳೆ ತಾವು ಬೆಳೆದ ಮೇಲೆ ತಮ್ಮ ಹಿಂಬಾಲಕರನ್ನು, ತಮ್ಮ ಜನರನ್ನು, ತಮ್ಮ ಕುಟುಂಬದವ್ರು ತರುವುದು ಗ್ಯಾರಂಟಿ ಏನದ ಈ ರಾಜಕೀಯದಲ್ಲೇ? ಹೇಗಂತಂದ್ರೆ ಎಂಥ ನಮ್ಮ ಮಮತಾ ಬ್ಯಾನರ್ಜಿ ನಿಮಗೆ ಗೊತ್ತದ, ಅವ್ರಿಗೆ ಯಾರೂ ಇಲ್ಲ. ಅವರು ಹಳೆ ಅಂತಂದು ನುಗ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಈಗ ಅವ್ರು ಹಳೆನ ಅವ್ರಿಗೆ ವಿರೋಧಿ ಆಗ್ತಾರೆ. ಪ್ರತಿಯೊಂದು ಪಾರ್ಟಿಯಲ್ಲೂ ಇರೋದ ಪರಿಸ್ಥಿತಿ. ಹಾಗೆ ನಾಳೆ ಇವತ್ತು ಯತ್ನಾಳ್ ಹೇಳ್ತಾ ಇದ್ದಾರೆ ಪರಿವಾರವಾದ ತಪ್ಪನ ಹೌದು, ಎರಡು ಮಾತೇ ಇಲ್ಲ. ನಾ ಯಾಕೆ ಮಾತಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ BJP ಈ ಒಂದು ವರಿಷ್ಠರ ಜೊತೆಗೆ ಅಥವಾ ಇಲ್ಲಿ ಹೈಕಮಾಂಡ್ ಜೊತೆಗೆ, ಇದು ಬೆಳೆಸುವಂಥ ವಿಷಯ ಅಲ್ಲ. ನಿಮಗೆ ಈಗ ಗೆಲ್ಲಬೇಕಾಗಿದೆ. ನಾಳೆ 2022ರಲ್ಲಿ ಗೆಲ್ಲಬೇಕಾಗಿದ್ರೆ ಯಾವ ಸ್ಟ್ರಾಟಜಿಯನ್ನು ಉಪಯೋಗ ಮಾಡಿದ್ರೆ ನೀವು ಗೆಲ್ತೀರಿ ಅನ್ನೋದ್ರ ಬಗ್ಗೆ. ಈಗಂತ ನೋಡ್ರಿ, ದುಡ್ಡು ಹಂಚು ಮಾಡೋದು ಎಲ್ಲ ಪಕ್ಷಗಳು ಇವತ್ತೆಲ್ಲ ಶ್ರೀಮಂತ ಇದ್ದಾವೆ. ಪಾರ್ಟಿ ಫಂಡ್ ಅಂತ ಎಲ್ಲ ದುಡ್ಡು ಎಬ್ಸಿಸ್ತಾರೆ, ಮಾಡ್ತಾರೆ, ದುಡ್ಡು ಇಲ್ಲಿ ಹಚ್ತಾರೆ. ನಾವು ಮತ್ತು ಮತದಾರರು ಏನಾಗಿಬಿಟ್ಟಿವಪ್ಪ ಅಂತಂದ್ರೆ ಎಷ್ಟು ಬರ್ತದೆ ಬರಲ್ಲಪ್ಪ ಅನ್ನುವಂಥ ಹಂತಕ್ಕೆ ಬಂದಿದ್ದುಬಿಟ್ಟಿದ್ದೀವಿ. ಉದ್ಯೋಗ ಸೃಷ್ಟಿ ಇರಲಿಲ್ಲ, ಮತ್ತೊಂದೆಲ್ಲ ಎಷ್ಟು ಬರ್ತದಪ್ಪ ಅವತ್ತು ಮನೆ ನಡೆದ್ರೆ ಸಾಕು ಅನ್ನೋ ಪರಿಸ್ಥಿತಿಗಳು ನಾವಿದ್ದೀವಿ. ಯಾಕೆ ಒಬ್ಬ ರೈತಗೆ ಕೇವಲ 27 ರೂಪಾಯಿ ದಿನಕ್ಕೆ ಪಗಾರ ಪಡ್ತದೆ ರೀ. ಅಂಥ ದುಸ್ಥಿತಿ ಇವತ್ತದು. ನಾವು ಬೇಕಾದ್ರೆ ಹೇಳ್ಬೋದು ಜಗತ್ತಿನ 3ನೇ ಶ್ರೀಮಂತ ಆಗತ್ತೀವಿ, 1ನೇ ಶ್ರೀಮಂತ ಆಗ್ತೀವಿ. ಅಮೇರಿಕದಂತೆ ಇದನ್ನು ನಾವು ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋಷ್ಟು. ಯಾಕಂದ್ರೆ ಅವ್ರದ್ದು ವರ್ಷಕ್ಕೆ $23 ಟ್ರಿಲಿಯನ್, ಅದಕ್ಕೆ ಹೆಚ್ಚದ, ಕಡಿಮೆನಿಲ್ಲ. ನಮ್ದು ಇನ್ನೂ 3.4 ಅದ ಟ್ರಿಲಿಯನ್ ಡಾಲರ್. ನಾವು ಈಗಾಗಲೇ 5ನೇ ನಂಬರಪ್ಪ ಇದ್ದೀವಿ. ಇನ್ನು 3 ನಂಬರ್ ಕೊಟ್ಟಿವಿ $10 ಟ್ರಿಲಿಯನ್. ಯಾವಾಗ $10 ಟ್ರಿಲಿಯನ್ ಮತ್ತು 23ರಿಂದ ಭಾಳ ದೂರದ ಗೋಟೆ, ಅದು ದೂರದ ಗುರಿ. ನಾ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ ಇವು ತಿಕ್ಕಾಟ ಇರೋಡಿ. ಇವ್ರು ನೋಡ್ರಿ, ನಮ್ಮ ಲಿಂಬಾವಳಿ ಆಗಿರ್ಬೋದು, ನಡ್ಡೆ ಅವ್ರಿಗೆ ಭೇಟಿಯಾಗಿ ತಮ್ಮ ಮನವಿನ ಸಲ್ಲಿಸ್ತಾ ಇದ್ದಾರೆ. ಇಲ್ಲ ಅವ್ರು ಕಿತ್ತು ಹಾಕ್ರಿ, ವಿಜಯೇಂದ್ರ ಅವ್ರನ್ನ ಕಿತ್ತು ಹಾಕಿದ ಮೇಲೆ ಮುಂದೇನು ಅಂತ. ಯಾಕೆ ಇವತ್ತು ವರಿಷ್ಠರಿಗೂ ದೊಡ್ಡ ಪ್ರಾಬ್ಲಮ್ ಅದ ರೀ ಕರ್ನಾಟಕದಾಗ ಹೆಂಗಪ್ಪ ಅಂತೇಳಿ. ಯಾಕಂದ್ರೆ ವಸ್ತುಸ್ಥಿತಿಗಳು ಹಂಗಿದಾವೆ. ಇವ್ರನ್ನ ಏನೋ ಕಟ್ತಾನೆ ಅಂತ ಹೇಳ್ತಾ ಇದ್ದಾರೆ, ಬೆಳೆಸ್ತಾನೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಮಾತಾಡ್ತಾರೆ. ಇದೆಷ್ಟು ಸಾಧ್ಯ ಅಂತ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತದ, ಸ್ಥಿತಿಗತಿಗಳು ಗೊತ್ತದ. ಇವತ್ತು ಎಲ್ಲರೂ ಇವತ್ತೇನು ವಿರೋಧಿಸ್ತಾ ಇದ್ದಾರಲ್ಲ ಅವರು ಅವ್ರವ್ರ ಕ್ಷೇತ್ರದಲ್ಲಿ ಪ್ರಬಲರಿದ್ದಾರೆ. ಆದರೆ ಕರ್ನಾಟಕ ಮಟ್ಟದಲ್ಲಿ ಯಾರು ಅಂತ ಪ್ರಬಲ ನಾಯಕರಿದ್ದಾರಪ್ಪ ಇವರೆಲ್ಲ. ಉದಾಹರಣೆಗೆ ತೊಗೊಳ್ರಿ, ಯತ್ನಾಳರು ವಿಜಯಪುರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ದಲ್ಲೇ ಅವರೊಬ್ರು ಬಂದರು. ಅದು ಉಳಿದವರು ಎಷ್ಟು ಮಂದಿ ತಂದ್ರೆ ಅವರಲ್ಲೇ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಹೈಕಮಾಂಡ್ ಕೇಳ್ತಾರೆ. ಅದೇ ರೀತಿ ನಮ್ಮ ಅವರಾಯ್ತು ಏನಂತ ಹೈಕಮಾಂಡ್ ಬೆಳಗಾವಿ ಜಿಲ್ಲೆಯನ್ನು ಪೂರ್ತಿ ಹೆಚ್ಚು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಕೊಟ್ಬಿಟ್ಟಿತ್ತು. ಮತ್ತು ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರನ್ನ ಸೋಲಿಸುವಂಥ ಒಂದು ಪಣ ತುಟ್ಟಿದ್ರು ನಮ್ಮ ಇವರು ರಮೇಶ್ ಜಾರಕಿಹೊಳಿ ಅವರು. ಅವರು ಸಹ ಸೋಲಿಸೋಕ್ಕಾಗಲಿಲ್ಲ. ಹೋಗಿ ಎಷ್ಟು ಜನ ಗೆಲ್ಲಿಸ್ಕೊಂಡ್ಬಂದರು. ಯಾಕಂದ್ರೆ ಈ ಮಾತು ಮಾತಾಡ್ತಿದ್ವಪ್ಪ ಅಂದರೆ ಇವತ್ತು ಹೈಕಮಾಂಡ್ ಮಾತಾಡ್ಲಿಕ್ಕತ್ತದ, ಅವ್ರಿಗೆ ಸಮಸ್ಯೆ ಕಾಡ್ಲಿಕ್ಕತ್ತದ. ಇವ್ರಿಗೆ ನಿಜ ಶಕ್ತಿ ಅದ. ಲಿಂಬಾವಳಿ ಅವ್ರು ಎಷ್ಟು ತರ್ಬೋದು, ಕುಮಾರ್ ಬಂಗಾರಪ್ಪರು ಒಂದು 5-6 ಜನ ಆರಿಸಿ ತರ್ಬೋದಾ? ಯಾಕಂದರೆ ಎಂಥ ದೊಡ್ಡ ನಾಯಕ ಧೀಮಂತ ಅಂತ ಹೇಳ್ಕೊಳ್ಳುವಂತಹ ಸ್ವತಃ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಏನಾದರು ಡಿಪಾಸಿಟ್ ಜಪ್ತ, ಹಿಂದೂ ನಾಯಕ, ಎಷ್ಟೇ ಅವ್ರ ಮಾತುಗಳು. ಇವತ್ತಿಗೂ ಯಡಿಯೂರಪ್ಪನ ಟೀಕೆ ಮಾಡೋದನ್ನು ಬಿಟ್ಟಿಲ್ಲ. ಮತ್ತು ಜನ ಎಷ್ಟು ಬೆಂಬಲ ಅದಾರಪ್ಪ ಇವರಿಗೆ ಅನ್ನೋದು ಈಗ ಹೈಕಮಾಂಡ್ ಎಲ್ಲಿ ಕೊರಿತಿರೋದು ದೊಡ್ಡ ಪ್ರಶ್ನೆ. ಇಲ್ಲ ಇಷ್ಟರಲ್ಲೇ ವಿಜಯೇಂದ್ರ ಅವ್ರ ಮನೆಗೆ ಕಳಿಸಿದ್ರು. ಮತ್ತು ಹೈಕಮಾಂಡಿಗೆ ಬೇಕಾಗಿದೆ. ಹೈಕಮಾಂಡ್ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ BL ಸಂತೋಷ್ ಅವರು ಇದ್ದಾರೆ. ಇವರೆಲ್ಲರೂ BL ಸಂತೋಷರ ಹಿಂಬಾಲಕರಲ್ರಿ, ಅದು ಜೊತೆಗಾರರಲ್ರಿ, ಒಂದು ದೊಡ್ಡ ಪದ ಇರೋ ಬಳಸ್ರಿ. ಆದರೆ BL ಸಂತೋಷ
ಸಿ ಟಿ ರವಿ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಥವಾ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲ ಮೇಲೆ ಅವ್ರು ಹೆಡ್ ಇದ್ದಾರೆ. ಅವರು ಸ್ವತಃ ಬೇರೆ ಸಂತೋಷರು ಎಷ್ಟು ಆಯ್ಕೆ ಮಾಡಿ ತೊಗೊಂಬರ್ತಾರೆ, ಇದು ಒಂದು ದೊಡ್ಡ ಪ್ರಶ್ನೆ ಅದ. ಹೀಗಾಗಿ ಹೈಕಮಾಂಡಿಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಮಾಡಲಪ್ಪ ಇದನ್ನು ಬಿಡ್ತೀರಿ, ಇಲ್ಲ ಶ್ರೀಮಂತರಿದ್ದಾರೆ, ಮತ್ತೇನದಾರ ಪಾಲಿಸರು ಓಡಾಡ್ತಾರೆ, ಕಾರ್ಯಕರ್ತರು ಕಡಿಮೆ ಆಗ್ತಾರೆ ಅನ್ನೋ ಅಂಜಿಕೆ ಈ ಒಂದು ಯತ್ನಾಳ್ ಒಬ್ಬರು ಬಿಟ್ಟರೆ ದಿನಕ್ಕೆ ಒಬ್ಬೊಬ್ರು ಸೇರ್ತಾರೆ. ಈಗ ನೋಡಿ ಡಾಕ್ಟರ್ ಕೆ ಸುಧಾಕರ್ ಅದ್ರೊಳಗೆ ಸೇರಿದರು. ಹೀಗಾಗಿ ಇವ್ರನ್ನ ಬಿಡೋದು ಅಂಜಿಕೆ ಅವ್ರಿಗೆ. ಮುಂದೆ ವಿಜಯೇಂದ್ರವ್ರು ಬಿಟ್ಟರೆ ಯಾವ ಪ್ರಮಾಣದ ವಿಜಯೇಂದ್ರ ಇಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಇಲ್ಲಿ ಬಿಗ್ ಜೀರೋ. ಯಾಕೆಂದ್ರೆ ಅವ್ರ ಅಪ್ಪನ ಹೆಗಲ ಮೇಲೆ ಇದ್ದಾರೆ ಅವರು. ಹೀಗಾಗಿ ಯಡಿಯೂರಪ್ಪನವ್ರು ಹಿಂದೆ ಸೇರ್ತಾರೆ. ಯಡಿಯೂರಪ್ಪನ ಹಿಂದೆ ಆದ ನಮ್ಗೆ ಹೊಡೆದು ಬೀಳ್ತದೆ. ಈಗ ಪೆಟ್ಟು ತಿಂದಿದ್ರು KJP ಅಂತ ಬರ್ತಿದ್ರು. KJP ಗೆಲ್ಲಿಲ್ಲ, ಆದರೆ BJPಯನ್ನು ಮೂಲ ಗುಂಪು ಮಾಡಿತು. ಸುಳ್ಳು ಏನದು ಇಲ್ಲ. ಮುಂದೆ ಲಾಸ್ಟ್ ವಿಧಾನಸಭಾದಲ್ಲಿ ಏನು ಮಾಡಿದ್ರಿ, ಏನಾಯಿತು? 136 ಈಗ 40 ಆಗಿಬಿಡ್ತೈತೆ ಕಾಂಗ್ರೆಸ್. ಇನ್ನೂ ಬೆಳೆಯೋ ಹಂತಾಗದ. ವಿಧಾನಸಭಾ ಚುನಾವಣೆ ಆ ಪರಿಸ್ಥಿತಿ ಬಂತು. ಯಾಕೆ ಸಂದರ್ಭ ಹೇಳ್ತಾ ಇದ್ವಿ ಅಂದರೆ ಯಡಿಯೂರಪ್ಪನವರು ಒಬ್ಬ ಮಾಸ್ ಲೀಡರ್. ಅಂಥ ಲೀಡರ್ ಯಾರಿದ್ದಾರೆ? ಇದಕ್ಕಾಗಿ ದೊಡ್ಡ ಪ್ರಾಬ್ಲಮ್ ಬಿಟ್ಟಿದ್ರಿ. ಆಲ್ರೆಡಿ ಈಗಾಗಲೇ BL ಸಂತೋಷ್ ಅವರು ಇವರೆಲ್ಲ ಮಾತು ಕೇಳ್ಕೊಂಡು ವಿಧಾನಸಭಾ ಚುನಾವಣೆಯಲ್ಲೇ ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರಿಂದಾಗೆ ಎಷ್ಟು ಬಂದರೆ ಅಲ್ಲಿ ಆಯ್ಕೆ 66 ಬಂದಿದ್ದಾರೆ. ಯಾರು ತಮ್ಮ ಹಿಂದೆ ಎಷ್ಟೆಷ್ಟು ಮಂದಿ ಆಯ್ಕೆ ಮಾಡ್ಕೊಂಡ್ಬಂದರು, ಯಾರು ಬಂದರೂ ಅವ್ರು ಸ್ವಂತ ಬಲದ ಮೇಲೋ ಅಥವಾ ಪಾರ್ಟಿ ಹೆಸರು ಮೇಲೋ ಮೋದಿಯವರ ಹೆಸರು ಮೇಲೆ ಬಂದಿದ್ದಾರೆ. ಅದಕ್ಕೆ ಒಬ್ಬ ಸ್ಥಳೀಯ ನಾಯಕರು ಬೇಕಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಕರ್ನಾಟಕ ಉಳಿದ ರಾಜ್ಯಗತಿ ಅಲ್ಲ ಗಳಂತೆ ಅಲ್ಲ. ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ, ತಿಳುವಳಿಕೆಯವರಿದ್ದಾರೆ, ಹಿಂದುಳಿದವರು ವಿಚಾರ ಮಾಡ್ತಾ ಇದ್ದಾರೆ. ನಮ್ಗೆ ಹೆಂಗಪ್ಪ ಈ BJP ಎಷ್ಟು ಆಗ್ಬೋದು ಲಾಭ ಅಂತ ವಿಚಾರ ಮಾಡ್ತಾರೆ ಅಂತ ಮೋದಿಯವರು ಆ ಸಂದರ್ಭದಲ್ಲಿ ನೀವು ನೋಡಿದ್ದೀವಿ ಸ್ವತಃ. ಅವ್ರು ಯಾವ ರೀತಿ ವಿಧಾನಸಭಾ ಚುನಾವಣೆ ಪ್ರಚಾರ ಮಾಡಿದರು ಕರ್ನಾಟಕದಲ್ಲೇ. ಬಜರಂಗಿ ತಂದರು, ಮತ್ತೇನು ತಂದರು, ಓಡಾಡಿದ್ರು, ಕಾರ್ ರ್ಯಾಲಿ ಮಾಡಿದರು, ಮತ್ತೇನು ಮಾಡಿದ್ರು. ಹಂಗೆ ದಿನ ಇರೋದನ್ನ ಹೂವಿನ ಮಳೆ ಸುರಿದು ಗೆದ್ರು ಎಲ್ಲ ಕಡೆ ಮೋದಿ ಹವಾ ಇತ್ತು. ನಂತರ ಹವಾ ಹೋಗಿಬಿಡ್ತಲ್ಲ ಅದು. ಯಾಕಂದ್ರೆ ಯಡಿಯೂರಪ್ಪನವ್ರು ಬದಿ ಸರಿಸಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಈಗ ಭಯ ಇರೋದ ಯಾರಿಗೆ ಹೈಕಮಾಂಡ್ದವ್ರಿಗೆ. ಇವ್ರನ್ನ ಬಿಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲೂ ಘಟಾನುಘಟಿಗಳಿದ್ದಾರೆ. ಲಿಂಬಾವಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಇವತ್ತು ನಮ್ಮ ಯತ್ನಾಳ್ ಅವರಾಗಿರ್ಬೋದು. ಇವರು ಆಯಾ ತಮ್ಮ ಕ್ಷೇತ್ರದ ಬಲಿಷ್ಠರಿದ್ದಾರೆ. ಇವ್ರನ್ನ ಕಿತ್ತಾಕಲಿಗೆ ಆಗ್ತಾಯಿಲ್ಲ. ಅದು ನಮ್ಮ ವಿಜೇಂದ್ರ ಅವ್ರನ್ನ ಕಿತ್ತಾಕಲಿಗೆ ಆಗ್ತಾರೆ. ಇಂಥ ಒಂದು ಧರ್ಮ ಸಂಕಟದಲ್ಲೇ ಇವತ್ತು ಈ BJP ಬಿದ್ದಿದ್ದಕ್ಕಾಗಿ ಇದು ನಿಲ್ತಾನೆ ಇಲ್ಲ. ಇದು ಈ ಒಂದು ಏನು ಡಿಸೆಂಟೆಂಟ್ ನಾವಂತೀವಿ ಭಿನ್ನ ಮತದ ನಾಯಕರು ಹಿಂದೆ ಸರಿತಾ ಇಲ್ಲ, ಜನರಿಗೆ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕಾದಂಥ ಅನಿವಾರ್ಯತೆ BJP ಮುಂದಿದ. ಮತ್ತು BJP ಹಿಂದಿನಷ್ಟು ಬಲಿಷ್ಠ ಆಗಿಲ್ಲ ಅನ್ನೋದು ಭಾಳ ಗಮನಾರ್ಹ ಹೈಕಮಾಂಡ್. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಅದಕ್ಕೆ ಭಯಗಳಿದ್ದಾವೆ. ಇವತ್ತು ಅಲ್ಲಿಯೂ ಇವತ್ತು ನಮ್ಮ ಮೋದಿಯವ್ರ ಸರ್ಕಾರ ಬರೀ ಮೋದಿಯವ್ರ ಸರ್ಕಾರ ಅಲ್ಲದು, NDA ಸರ್ಕಾರ. ಅದರಲ್ಲೇ ವಿಶೇಷವಾಗಿ ನಿಮ್ಗೆ ಗೊತ್ತದ ಬಿಹಾರ ನಮ್ಮ ನಿತೀಶ್ ಕುಮಾರ್ ಆಗಿರ್ಬೋದು, ಆಂಧ್ರ ಪ್ರದೇಶದ ನಾಯ್ಡು ಅವರಾಗಿರ್ಬೋದು. ಅವರ ಹೆಗಲ ಮೇಲೆ ಈ ಗೌರ್ಮೆಂಟ್ ನಿಂತದ. ಹೀಗಾಗಿ ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಇವತ್ತು BJP ಬಂದು ನಿಂತದ. ಅದಕ್ಕಾಗಿ ಅದು ವೀಕ್ ಆಗಿದ್ದಕ್ಕಾಗಿ ಇವತ್ತು ಇವರೆಲ್ಲರೂ ನಾನು ನಾಯಕ ಅಂತ ಮಾತಾಡ್ತಾ ಇದ್ದಾರೆ. ಅದ್ರ ಜೋಡಿಗೆ ನಮ್ಮ ಇವನು ಶುರುವಾಗಿಬಿಡೋದ ರಾಮರು ಅವರು ಇರ್ತಾರೋ ಹೋಗ್ತಾರೋ ಅಂತೇಳಿ. ಹೀಗಾಗಿ ಬ್ಯಾಸತ್ತು ನಮ್ಮ ಶಿಸ್ತಿನ DVS ಅಂದರೆ ನಮ್ಮ ಸದಾನಂದ ಗೌಡರು ಶಿಸ್ತಿನ ಪಕ್ಷದ ಅಧಪತನ. ಬ್ಯಾಸದ ಕಡೆಗೆ ಹೇಳ್ಬಿಟ್ಟು ಸೋತ್ಬಿಟ್ಟಿವಪ್ಪ, ನಾವು ಏನು ಮಾಡಲಿಕ್ಕಾಗಲಿಲ್ಲ, ಅಧಪತನ ಶಿಸ್ತಿತ್ತಿಲ್ಲ ನಮ್ಮಲ್ಲಿ ಇವತ್ತು ಕಾಣ್ತಾ ಇಲ್ಲ. ಎಲ್ಲ ತೆಲುಗುಬರು ಮಾತಾಡ್ತಾ ಇದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಕಡೆಗೆ. ಆ ಮಾತಿನ ಜೊತೆಗೆ ಮಾತು ಮುಗಿಸ್ತಾ ಇದ್ದೀನಿ. ಶಿಸ್ತಿನ ಪಕ್ಷ ಎಂದು ಕರೆಸಿಕೊಳ್ಳುವ BJPಯು ರಾಜ್ಯದಲ್ಲಿ ಅಧಪತನಕ್ಕೆ ಇಳಿದಿರುವ ದುರದೃಷ್ಟಕರ. ನಿಜವಾಗಿಯೂ BJP ಕೆಟ್ಟ ಕಾಲ ಅಂತೇಳಿ ಸದಾನಂದ ಗೌಡರು ಮರಗ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ವಿಜೇಂದ್ರ ಹಿಂದೆ ಸರಿದಲ್ಲ ಇವರು ಯತ್ನಾಳ್ ಸವಾಲಿಗೆ ನಮ್ಮ BY ವಿಜೇಂದ್ರ ಅವರು ಅಧ್ಯಕ್ಷರ ಚುನಾವಣೆ ಬಳಿಕ ಉತ್ತರಿಸುವೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಲ್ಲುವುದಿಲ್ಲ ಅಂತೇಳಿ. ಇದು ಒಂದು ರೀತಿಯಿಂದ ಅಧಪತನ ಆಯಿತಾ. ನಮ್ಮ ಸದಾನಂದ ಗೌಡರು ಹೇಳಿದಂಗೆ ವಿಜೇಂದ್ರ ಸರಿತಲ್ಲ ಹಿಂದೆ, ಯತ್ನಾಳ್ ಸರಿತಾ ಇಲ್ಲ. ಏನೂ ಆಗಲಿ, ಇದು ಅಧಪತನದ ಕಾಲ BJPಗೆ. ಹೌದಂದ್ರೆ ಇಲ್ಲಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.